ಮಾಹಿತಿ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಆಹಾರ ಇಲಾಖೆಯ ಒಂದು ಬಿಗ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. ಯಾರು ರೇಷನ್ ಕಾರ್ಡ್ಗೆ ಹೆಂಡತಿ ಮಕ್ಕಳ ಹೆಸರು ಸೇರಿಸಿಲ್ಲ ಅವರು ಅಂದರೆ ತಿದ್ದುಪಡಿ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. APL ಆಗಿರ್ಬೋದು, BPL ಆಗಿರ್ಬೋದು. ಇದು ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಇದು ತುಂಬ ದಿನ ಆಗಿತ್ತು ಇದನ್ನು ಕ್ಲೋಸ್ ಮಾಡಿ. ನೋಡಿ ನ್ಯೂಸ್ ಈ ಥರ ಇದೆ. ಬೆಂಗಳೂರು ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆ ಸುದ್ದಿ ನೀಡಿದ್ದು ಹೆಸರು ಸೇರ್ಪಡೆ ತಿದ್ದುಪಡಿಗೆ ಅವಕಾಶ ನೀಡಲಾಗಿದೆ. ಅಂದರೆ ಆಗಲೇ ಹೇಳ್ದಂಗೆ ಮೊದಲು ಇರಲಿಲ್ಲ, ವೆಬ್ಸೈಟ್ನೆಲ್ಲ ಬ್ಲಾಕ್ ಮಾಡಿದರು. ಈಗ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಯಾರಾದರೂ ಹೊಸ್ದಾಗೆ ಅವ್ರ ಹೆಸರು ಸೇರ್ಪಡೆ ಮಾಡಬೇಕು, ಇಲ್ಲ ಹೆಂಡತಿ ಮಕ್ಕಳದು ಅನ್ನೋರಿದ್ದರೆ ಸೇರ್ಪಡೆ ಮಾಡಿ. ಜೊತೆಗೆ ಏನಾರ ತಿದ್ದುಪಡಿ ಮಾಡೋದಿದ್ರೂ ಸಹ ಮಾಡ್ಕೋಬೋದು. ಎಲ್ಲೆಲ್ಲಿ ಯಾವ್ಯಾವ ಮಾಡ್ಬೋದು ಅಂದರೆ ಬೆಂಗಳೂರು 1 ಸೈಬರ್ ಸೆಂಟರ್ಗಳಲ್ಲಿ ಹೊಸ ಕಾರ್ಡ್ ಅಥವಾ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಬಹುದು. ಸ್ವಯಂವಾಗಿ ಅರ್ಜಿ ಸಲ್ಲಿಸಬಹುದು. APL ಕಾರ್ಡ್ ಪಡೆಯುವವರು ಕೂಡ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದೆ. ಅಂದರೆ ಹೇಳಿದಾಗೆ APL ಆರ್ BPL ಅಂತೆಲ್ಲ ಯಾರಾದರೂ ಒಂದು ಆಹಾರ ಇಲಾಖೆ ರಿಲೇಟೆಡು ಅರ್ಜಿ ಸಲ್ಲಿಸಬಹುದು. ಅವ್ರದ್ದು ವೆಬ್ಸೈಟು ಸಹ ಇಲ್ಲಿದೆ ನೋಡಿ, ahara.care.nic.in ವೆಬ್ಸೈಟ್ಗೆ ಹೋದರೆ ನೀವು ಹೆಚ್ಚಿನ ಮಾಹಿತಿ ಇದ್ರ ರಿಲೇಟೆಡು ತಿಳ್ಕೊಬೋದು. ರೇಷನ್ ಕಾರ್ಡ್ನಲ್ಲಿ ಹೆಂಡತಿ ಹೆಸರು ಸೇರಿಸಲು ಈ ದಾಖಲೆಗಳು ಕಡ್ಡಾಯ. ಅಂದರೆ ಹೊಸದಾಗಿ ಮದುವೆ ಆಗಿರೋರು ಅಂತ ಯಾರಾದರೂ ಇದ್ದರೆ ಅವ್ರ ಹೆಂಡತಿ ಹೆಸರು ಸೇರಿಸ್ಬೇಕಂದ್ರೆ ಆಧಾರ್ ಕಾರ್ಡ್, ಮದುವೆ ಪ್ರಮಾಣ ಪತ್ರ ಸಬ್ ರಿಜಿಸ್ಟ್ರಿ ಆಫೀಸ್ ಸಿಗುತ್ತೆ. ಪೋಷಕರ ಪಡಿತರ ಚೀಟಿ ಅಗತ್ಯ. ಪಡಿತರ ಚೀಟಿಗೆ ಮಗುವಿನ ಹೆಸರು ಸೇರ್ಪಡೆಗೆ ಈ ದಾಖಲೆ ಕಡ್ಡಾಯ. ಅಂದರೆ ಇದು ಮದುವೆ ಆಗಿರೋ ಹೆಂಡತಿ ಹೆಸರಕ್ಕೆ, ಇದು ಮಗು ಏನೋ ಆಗಿದ್ದು ಅದು ರೇಷನ್ ಕಾರ್ಡ್ ಹೆಸರಿಗೆ ಸೇರಿಸ್ಬೇಕಂದ್ರೆ ಮಗುವಿನ ಜನನ ಪ್ರಮಾಣ ಪತ್ರ ಕಂಪಲ್ಸರಿ. ಹೆತ್ತವರ ಆಧಾರ್ ಕಾರ್ಡ್ ಅಂದರೆ ಪೇರೆಂಟ್ಸು ಆಧಾರ್ ಕಾರ್ಡ್ ಇದ್ದರೆ ನೀವು ಆರಾಮಾಗಿ ರೇಷನ್ ಕಾರ್ಡ್ಗೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಗು ಹೆಸರನ್ನ ರೇಷನ್ ಕಾರ್ಡ್ಗೆ ಸೇರಿಸ್ಬೋದು. ಈ ರೀತಿ ಸೇರಿಸೋದ್ರಿಂದ ನಿಮಗೆ ಸರ್ಕಾರದಿಂದ ಸಿಗುವಂಥ ಏನು ಅಕ್ಕಿ ಅದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಜೊತೆಗೆ ನಿಮ್ಮೊಂದು ಪ್ರೂಫು ಸಹ ಸಿಗುತ್ತೆ. ದಯವಿಟ್ಟು ಅವಕಾಶನ ಮಿಸ್ ಮಾಡ್ಕೋಬೇಡಿ. ತಿರ್ಗಾ ಮತ್ತೆ ವೆಬ್ಸೈಟ್ ಕ್ಲೋಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವಾಗ ಓಪನ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈಗ ಬಿಟ್ಟಿದ್ದಾರೆ. ದಯವಿಟ್ಟು ನೀವು ಆಧಾರ್ ಸೆಂಟ್ರ್ ಅಥವಾ ಗ್ರಾಮ 1 ಅಥವಾ ಬೆಂಗಳೂರು 1ಗೆ ಹೋಗಿ ದಯವಿಟ್ಟು ಅರ್ಜಿ ಸಲ್ಲಿಸಿ. ಅಥವಾ ಈ ವೆಬ್ಸೈಟು ಏನಿದೆ ahara.care.nic.in ವೆಬ್ಸೈಟ್ಗೆ ನೀವು ಭೇಟಿ ನೀಡಿದ್ರೆ ಇದ್ರ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಷಯಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟು ಈ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.